ಸೊ ಅದನ್ನು ಕ್ಲೀನ್ ಮಾಡೋಕ್ಕೆ ನೀರಿಂದಲ್ಲ, ನೀವು ಆ್ಯಕ್ಚುಲಿ ಕ್ಲೀನ್ ಮಾಡಬೇಕಾಗಿರೋದು ಥ್ರಾಟಲ್ ಬಾಡಿ ಕ್ಲೀನರ್ಸಿಂದ. ಅದೇನು ಪಾತ್ರೆ ಅಲ್ಲ ನೀರಿನ ತೊಳೆಯೋಕ್ಕೆ. ಸ್ನೇಹಿತರೆ, ಸೊ ಇವತ್ತು ನಾವು ನಮ್ಮ ಗಾಡಿನ ಒಂದು ಸರ್ವಿಸಿಂಗೋಸ್ಕರ ತೊಗೊಂಬಂದಿದ್ದೀವಿ. ಆ್ಯಕ್ಚುಲಿ ಮಿನಿ ಸರ್ವಿಸಿಂಗು. ಇದು ತುಂಬಾ ಇಂಪಾರ್ಟೆಂಟ್ ಪಾಯಿಂಟು. ನಿಮ್ಮ ಗಾಡಿ ರಸ್ತೆಯ ಮಧ್ಯದಲ್ಲಿ ಎಲ್ಲನ ನಿಂತ್ಕೊಬಾರ್ದು ಅಥವಾ ಥ್ರಾಟಲ್ ಲ್ಯಾಗ್ ಇಶ್ಯೂಸು ಆಗಬಾರ್ದು ಅಂದರೆ ನೀವು ಈ ಎರಡು ಕೆಲಸನ ಫಸ್ಟ್ ಮಾಡಬೇಕಾಗತ್ತೆ. ಅದೇನಪ್ಪ ಅಂತಂದರೆ ಥ್ರಾಟಲ್ ಬಾಡಿ ಕ್ಲೀನಿಂಗ್ ಆ್ಯಂಡ್ ಏರ್ ಫಿಲ್ಟರ್ ಕ್ಲೀನಿಂಗು. ಸೊ ಬನ್ನಿ ಏನದು ತೋರಿಸ್ತೀನಿ. ಸೊ ಇದು ಬಂದ್ಬಿಟ್ಟು ಥ್ರಾಟಲ್ ಬಾಡಿ. ಸೊ ಇದೆರಡು ಬಂದ್ಬಿಟ್ಟು ನಮ್ಮ ಟ್ವಿನ್ ಸಿಲಿಂಡರ್ ಗಾಡಿಗೋಸ್ಕರ ಅದು ಎರಡು ಇರುತ್ತೆ. ಸೊ ಈ ಥರನೇ ಮಲ್ಟಿ ಸಿಲಿಂಡರ್ ಗಾಡಿಗಳು ನೀವು ಯೂಸ್ ಮಾಡ್ಬೋದು. ಸಿಂಗಲ್ ಸಿಲಿಂಡ್ರ್ ಒಂದಿರುತ್ತೆ, 4 ಸಿಲಿಂಡರ್ ಅಂದರೆ 4 ಇರುತ್ತೆ. ಸೊ ಅದನ್ನು ಕ್ಲೀನ್ ಮಾಡೋಕ್ಕೆ ನೀರಿಂದಲ್ಲ, ನೀವು ಆ್ಯಕ್ಚುಲಿ ಕ್ಲೀನ್ ಮಾಡಬೇಕಾಗಿರೋದು ಥ್ರಾಟಲ್ ಬಾಡಿ ಕ್ಲೀನರ್ಸಿಂದ. ಅದೇನು ಪಾತ್ರೆ ಅಲ್ಲ ನೀರಿನ ತೊಳೆಯೋಕ್ಕೆ. ಸೊ ಇವತ್ತು ನಾವು ಯೂಸ್ ಮಾಡ್ತಾ ಇರೋದು ಮೋಟಿಯೋಲ್ ಥ್ರಾಟಲ್ ಬಾಡಿ ಕ್ಲೀನರ್ ಅಂತ. ಇದಕ್ಕೆ ಬೇರೆ ಬ್ರ್ಯಾಂಡೆಡ್ದು ಸಿಗುತ್ತೆ. ಸೊ ಬನ್ನಿ ಇದನ್ನು ಹೇಗೆ ಯೂಸ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಥ್ರಾಟಲ್ ಬಾಡಿ ಕ್ಲೀನರ್ ಆ್ಯಂಡ್ ಒಂದು ಬಟ್ಟೆ ಇಟ್ಕೊಳ್ಳಿ. ಸೊ ಶೇಕ್ ವೆಲ್ ಬಿಫೋರ್ ಯೂಸ್ ಅಂತಾರಲ್ಲ, ಅದು ಇದಕ್ಕೂ ಅಪ್ಲೈ ಆಗುತ್ತೆ. ಸೊ ಹೇಗೆ ನೀವು ಮಾಡೋದಂತ ನೋಡಿ. ಸೊ ಈ ಥರ ಒಂದು ಥ್ರಾಟಲ್ ಬಾಡಿ ಕ್ಲೀನಿಂಗ್ ಹಾಕಿದ್ಮೇಲೆ ಒಂದು ಸ್ವಲ್ಪ ಹೊತ್ತು ಬಿಡಿ. ಅದಾದಮೇಲೆ ಬಟ್ಟೆ ಬೇಕಾಗಿರುತ್ತೆ. ಇದನ್ನು ಜಸ್ಟು ಹಾಕಿ ಟ್ವಿಸ್ಟ್ ಮಾಡಿ ಕ್ಲೀನ್ ಮಾಡ್ತಾಯಿರಿ. ಕ್ಯಾಬ್ನಿ. ಸೊ ಈ ಥರ ಕಾರ್ಬನ್ ಡೆಪಾಸಿಟ್ಸು ನಿಮ್ಮ ಬಟ್ಟೆ ಮೇಲೆ, ಈ ಕಾರ್ಬನ್ ಡೆಪಾಸಿಟ್ಸ್ನ ನೀವು ತೆಗ್ದು ಈ ಥರ ಕ್ಲೀನಿಗೆ ಇಟ್ಮೇಲೆ ನಿಮ್ಮ ಥ್ರಾಟಲ್ ಬಾಡಿನ ಯಾವುದೇ ರೀತಿಯ ಥ್ರಾಟಲ್ ಲ್ಯಾಗ್ ಇಶ್ಯೂಸ್ ಆಗಲ್ಲ ನಿಮಗೆ. ಆ್ಯಂಡ್ ಇದು ನಮ್ಮ ಏರ್ ಫಿಲ್ಟರು. ಇದು ಆ್ಯಕ್ಚುಲಿ OEM ಪಾರ್ಟು, ಯಾವುದೇ ಆಫ್ಟರ್ ಮಾರ್ಕೆಟ್ ಅಲ್ಲ. ಸೊ ಇದನ್ನು ನಾವು ಕ್ಲೀನ್ ಮಾಡಿಸಿದ್ದೀವಿ. ಸೊ ನಿಮಗೆ ಕ್ಲೀನಿಗೆ ಕಾಣಿಸ್ತಾ ಇದೆ. ಇದಾದಮೇಲೆ ಇದು ವಾಪಸ್ ಹೋಗುತ್ತೆ. ಸೊ ಇಷ್ಟೊಂದು ಪ್ರಾಸೆಸ್ನ ನೀವು ಫಾಲೋ ಮಾಡಿದ್ರೆ ಯಾವುದೇ ರೀತಿಯ ಥ್ರಾಟಲ್ ಲ್ಯಾಗ್ ಇಶ್ಯೂಸು ಮತ್ತು ಗಾಡಿನಲ್ಲಿ ಏರ್ ಫ್ಯೂಲ್ ಮಿಕ್ಸ್ಚರ್ ಇಶ್ಯೂಸ್ ಅನ್ನೋದು ನಿಮ್ಮ ಗಾಡಿಯಲ್ಲಿ ಬರಲ್ಲ. ಥ್ಯಾಂಕ್ ಯು.